ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಪ್ರೀತಿಯ ಚೈತ್ರ ದೇವಾಡಿಗ. ನನಗಂತೂ ಈ ಡೈಲಾಗ್ ಹೇಳಿ ಹೇಳಿ ಸಾಕಾಗೋಗಿದೆ. ಹಾಗಾಗಿ ನಾನು ಈ ಡೈಲಾಗನ್ನು ಚೇಂಜ್ ಮಾಡ್ತಾ ಇದ್ದೇನೆ. ಯೂಟ್ಯೂಬ್ ಎಂಬ ಜಗತ್ತಿನ ಸಣ್ಣದಾದ ಚೈತೋಸ್ ವರ್ಲ್ಡ್ ವ್ಲಾಗ್ ಎನ್ನುವಂತಹ ಗ್ರಾಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗಾದರೆ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೂ ಕಟ್ಟೋಣ ಅಂತ ಹೇಳಿ ಹೊರಟಿದ್ದೆ. ಏಕಾಂಗಿಯಾಗಿ ಕೂತ ಕನಕಾಂಬರವನ್ನೆಲ್ಲ ಒಟ್ಟುಗೂಡಿಸಿ ಹೂವಿನ ಹಾರವನ್ನು ಮಾಡಿ ದೇವರಿಗೆ ಹಾಕಿದೆ. ಅಜ್ಜಿಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ವಿ. ಹಾಗೆಯೇ ಈ ಚರಂಡಿಯನ್ನು ಮಾಡ್ತಾ ಇದ್ರಲ್ಲ, ಅದರ ವ್ಲಾಗನ್ನು ಯಾಕೆ ತೆಗಿಬಾರ್ದು ಅಂತ ಹೇಳಿ ತೆಗೆದೆ. ಅಷ್ಟರಲ್ಲಿ ಮೋತಿ ಅಂತೂ ನಮ್ಮನ್ನು ಡ್ರಾಪ್ ಮಾಡಲಿಕ್ಕೆ ಬಂದಿದ್ಲು. ಕಥೆಯೊಂದು ಶುರುವಾದ ಕತೆ ಮುಗಿಯುವ ಹಂತದಲ್ಲಿದೆ ಎಂಬಂತೆ ಚರಂಡಿಯ ಕೆಲಸ ಸ್ಟಾರ್ಟ್ ಆಗಿ ಕೂಡ ಆಗಿದೆ. ಇನ್ನೇನು ಸ್ವಲ್ಪ ದಿನಗಳಲ್ಲಿ ಮುಗಿದು ಕೂಡ ಹೋಗ್ತದೆ. ಅದಾದಮೇಲೆ ನಿಮಗೆ ಆ ವ್ಲಾಗನ್ನು ತೋರಿಸ್ತೀನಿ, ಆಯಿತಾ? ನಾವು ಹೋಟೆಲ್ಗೆ ಹೋಗಿದ್ವಿ. ತುಂಬ ದಿನ ಆಗಿತ್ತು ಪಲಾವಿನ ರುಚಿಯನ್ನು ಸವಿಯದೆ. ಹಾಗಾಗಿ ನಾನು ಪಲಾವನ್ನು ಆರ್ಡ್ರ್ ಮಾಡಿದೆ. ಪಲಾವು ಬರ್ತಾ ಇದ್ದದ್ದೇ ತಡ. ಹಾಗೆಯೇ ವೀಡಿಯೋಗಳನ್ನೆಲ್ಲ ಸೈಡಿಗೆ ಇಟ್ಟು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ನಾನು ಬಿಸ್ಕತ್ಗಳನ್ನು ತೆಗೆದೆ. ಈ ಬಿಸ್ಕತ್ನಿಂದನೇ ಅಂತ ಅನಿಸುತ್ತೆ, ನಾನು ಡಾರ್ಕ್ ಬಿಸ್ಕತ್ಗಳಿಗೆ ಫ್ಯಾನ್ ಆಗೋದೆ. ಹಾಗಾಗಿ ಈಗಂತೂ ನನ್ನ ಬ್ಯಾಗಲ್ಲಿ ಒಂದಲ್ಲ ಒಂದು ಬಿಸ್ಕತ್ ಇದ್ದೇ ಇರ್ತದೆ, ಅದು ಕೂಡ ಡಾರ್ಕ್ ಕಲರಿದು. ಆ್ಯಂಡ್ ಹ್ಯಾಪಿ ಬಿಸ್ಕತ್ ಆಗಿರಬಹುದು, ಆ್ಯಂಡ್ ಸಮ್ ಕರಿ ಬಿಸ್ಕತ್ ಅದನ್ನೇ ತಿಂತಾ ಕೊಡ್ತೇನೆ. ಹಾಗೆ ನನಗೆ ಸಿಕ್ಕಿದ ಬೆಕ್ಕು ನಾಯಿಗಳಿಗೆ ಕೂಡ ದಾರಿಯಲ್ಲಿ ಹಾಕ್ತಾ ಹೋಗ್ತೇನೆ. ಅದರಿಂದ ಏನೋ ಒಂದು ರೀತಿಯ ಖುಷಿ ಸಿಗ್ತದೆ. ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕಾಗಲ್ಲ. ಹಾಗೂ ವಿಡಿಯೋ ತೆಗಿಯೋಕ್ಕಂತೂ ಟೈಮೇ ಇರೋಲ್ಲ, ಅಷ್ಟು ಎಂಜಾಯ್ ಮಾಡ್ತಾ ಇರ್ತೇನೆ. ಮನೆಯ ವಸ್ತುವನ್ನು ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ತಾ ಇದ್ವಿ ಅಂತ ಹೇಳಿದರೆ ಸ್ವಲ್ಪ ಡೆಕೋರೇಷನ್ ಮಾಡ್ತಾ ಇದ್ವಿ ಎದುರು ಕಡೆ. ಅದಾದಮೇಲೆ ಕಾಲೇಜ್ ಬೇರೆ ಸ್ಟಾರ್ಟ್ ಆಯಿತು. 6th ಸೆಮ್ಮಲ್ಲಿ ಇದ್ದೇವೆ. ಡಿಗ್ರಿ ಜೀವನದ ಕೊನೆಯ ಹಂತ ಅಂತಲೇ ಹೇಳಬಹುದು. ಮುಂದೆ ಈ ರೀತಿಯ ಬದುಕು ಸಿಗ್ತದೋ ಇಲ್ವೋ ಗೊತ್ತಿಲ್ಲ, ನೋಡಬೇಕು. ಹಾಗಾಗಿ ಪ್ರೆಸೆಂಟ್ ಸಿಚುವೇಶನನ್ನು ಎಂಜಾಯ್ ಮಾಡ್ತಾ ಇದ್ದೇನೆ ಅಷ್ಟೇ. ಹಾಗೆಯೇ ನಾನು ಸ್ವಲ್ಪ ಕೂದಲು ಕಟ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ. ತುಂಬಾ ಉದ್ದ ಬಂದಿತ್ತು. ಆ್ಯಂಡ್ ಉದ್ದ ಬಂದರೆ ಒಳ್ಳೆಯದೇ, ಬಟ್ ನನಗೆ ವೇಗವಾಗಿ ತಲೆ ಕಟ್ಟೋಕ್ಕಾಗಲ್ಲ. ಹಾಗಾಗಿ ನಾನು ಈ ರೀತಿಯಾಗಿ ಸೈಡ್ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಅದರಿಂದಾಗಿ ಕಾಲೇಜಿಗೆ ಹೇಗೂ ಲೇಟ್ ಆಗಿರ್ತದೆ. ನಾನು ಹೋಗುವಾಗ ಸೈಡಿಗಿರುವ ಕೂದಲುಗಳನ್ನು ಹಾಗೆ ಕ್ಲಿಪ್ ಹಾಕ್ಕೊಂಡು ಹೋಗಬಹುದಲ್ವ, ಅದು ನನ್ನ ಪ್ಲ್ಯಾನಿಂಗ್. ಆ್ಯಂಡ್ ಫಸ್ಟ್ ಡೇ ಆದದ್ರಿಂದ ತುಂಬ ಖುಷಿಯಲ್ಲಿ ರೆಡಿ ಆಗ್ತಿದ್ದೆ. ಯಾಕಂತ ಹೇಳಿದರೆ ಮನೇಲಿ ಕೂತು ಬೋರ್ ಆಗ್ತಿತ್ತು. ಫಸ್ಟಿಗೆ ನಾನು ತುಂಬಾ ಎಂಜಾಯ್ ಮಾಡಿದ್ದೆ ರಜೆಯನ್ನು. ಆ್ಯಂಡ್ ಈ ನಾಯಿ ಇದು ನೋಡ್ತಾ ಇದ್ದೀರಲ್ಲ, ಇದು ನಾನು ಹಿಂದೆನೇ ಬಂದಿತ್ತು. ಫಸ್ಟ್ ಡೇ ಅಷ್ಟು ಗುರ್ತಾ ಇಟ್ಕೊಂಡು ಬಂದಿತ್ತಲ್ಲ, ಸೆಕೆಂಡ್ ಡೇ ನೋಡುವಾಗ ಮಾತೇ ಆಡಲಿಲ್ಲ. ಅದರಿಂದಾಗಿ ಥರ್ಡ್ ಡೇ ಹೋಗುವಾಗ ಅದಕ್ಕೋಸ್ಕರ ಹ್ಯಾಪಿ ಕರಿ ಬಿಸ್ಕತ್ತನ್ನು ಹಿಡ್ಕೊಂಡು ಹೋಗಿದ್ದೆ. ಅದರೊಟ್ಟಿಗೆ ಇನ್ನೊಂದು ನಾಯಿ ಸಹ ಬಂದಿತ್ತು, ಅದು ಕೂಡ ಕರಿನಾಯಿಯೇ. ಕರಿನಾಯಿಗಳಿಗೆ ಕರಿ ಬಿಸ್ಕತ್ತನ್ನು ತಿನ್ನಿಸಿ ಹಾಗೆ ಕರಿದನವನ್ನು ಸ್ವಲ್ಪ ಪ್ರೀತಿ ಮಾಡಿ ಅದಕ್ಕೂ ತಿನ್ನೋಕೆ ಕೊಟ್ಟು ನಾನು ತಿಂದುಕೊಂಡು ಇವತ್ತು ಕಾಲೇಜಿಗೆ ಹೋಗಿ ತಲುಪಿದೆ. ತುಂಬ ಖುಷಿಯಾಯಿತು. ಅರೆ ನಾನಿನ್ನೂ ವಿಡಿಯೋವನ್ನು ಮುಗಿಸ್ಲಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ.